ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿ ನಿಮಗೆ ಸ್ವಾಗತ. ನಾನಿಂದು ತಂದಿರುವಂಥ ವಿಷಯ ವಸ್ತು ಸಾಮಾಜಿಕ ಧಾರ್ಮಿಕ ಚಳುವಳಿಗಳು ಮತ್ತು ಸಂಸ್ಥೆಗಳು ಯಾವಾಗ ಸ್ಥಾಪನೆ ಆದವು, ಯಾರಿಂದ ಆಯಿತು ಅಂತ. ರಾಮ್ ಮೋಹನ್ ರಾಯ್ 1815ರಲ್ಲಿ ಆತ್ಮೀಯ ಸಭಾ ಸ್ಥಾಪಿಸಿದರು. ರಾಮ್ ಮೋಹನ್ ರಾಯ್ 1828ರಲ್ಲಿ ಬ್ರಹ್ಮ ಸಮಾಜ ಸ್ಥಾಪನೆ ಮಾಡಿದರು. ರಾಧಾಕಾಂತ ದೇವ್ 1830ರಲ್ಲಿ ಧರ್ಮ ಸಭೆ ಸಂಸ್ಥೆ ಸ್ಥಾಪಿಸಿದರು. ದೇವೇಂದ್ರನಾಥ ಠಾಕೂರ್ 1839ರಲ್ಲಿ ತತ್ವಬೋಧಿನಿ ಸಭಾ ಸ್ಥಾಪನೆ ಮಾಡಿದರು. ದಯಾಳ್ ದಾಸ್ ದರ್ಬಾರ್ ಸಿಂಗ್ 1840ರಲ್ಲಿ ನಿರಹಂಕಾರಿಗಳು ಎಂಬ ಸಂಸ್ಥೆ ಸ್ಥಾಪಿಸಿದರು. ದುರ್ಗಾರಾಮ್ ಮಂಚಾರಾಮ್ 1844ರಲ್ಲಿ ಮಾನವ ಧರ್ಮ ಸಭಾ ಸ್ಥಾಪನೆ ಮಾಡಿದರು. ದಾದೋಬಾ ಪಾಂಡುರಂಗ 1844ರಲ್ಲಿ ಮಾನವ ಧರ್ಮ ಸಭಾ ಸಂಸ್ಥೆ ಸ್ಥಾಪಿಸಿದರು. 1849ರಲ್ಲಿ ದಾದೋಬಾ ಪಾಂಡುರಂಗ ಪರಮಹಂಸ ಮಂಡಳಿ ಸ್ಥಾಪಿಸಿದರು. ರಾಮ್ ಸಿಂಗ್ 1857ರಲ್ಲಿ ನಾಮಧಾರಿಗಳು ಎಂಬ ಸಂಸ್ಥೆ ಸ್ಥಾಪಿಸಿದರು. ತುಳಸಿರಾಮ್ 1861ರಲ್ಲಿ ರಾಧಾಸ್ವಾಮಿ ಸತ್ಸಂಗ ಎಂಬ ಸಂಸ್ಥೆ ಸ್ಥಾಪಿಸಿದರು. ಕೇಶವ್ ಚಂದ್ರ ಸೇನ್ 1866ರಲ್ಲಿ ಭಾರತದ ಬ್ರಹ್ಮ ಸಮಾಜ ಸಂಸ್ಥೆ ಸ್ಥಾಪಿಸಿದರು. ಮೌಲಾನಾ ಹುಸೇನ್ ಅಹಮದ್ 1866ರಲ್ಲಿ ದಾರುಲ್ ಉಲೂಮ್ ದಿಯೋಬಂದ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು. ಆತ್ಮಾರಾಮ ಪಾಂಡುರಂಗ 1867ರಲ್ಲಿ ಪ್ರಾರ್ಥನಾ ಸಮಾಜವನ್ನು ಸ್ಥಾಪಿಸಿದರು. ಸ್ವಾಮಿ ದಯಾನಂದ ಸರಸ್ವತಿ 1875ರಲ್ಲಿ ಆರ್ಯ ಸಮಾಜವನ್ನು ಸ್ಥಾಪಿಸಿದರು. ಹೆಲೆನಾ ಪೆಟ್ರೋವ್ನಾ ಬ್ಲಾವಟ್ಸ್ಕಿ 1875ರಲ್ಲಿ ಥಿಯಾಸಫಿಕಲ್ ಸೊಸೈಟಿ ಸ್ಥಾಪಿಸಿದರು. ಆನಂದ್ ಮೋಹನ್ ಬೋಸ್ 1878ರಲ್ಲಿ ಸಾಧಾರಣ ಬ್ರಹ್ಮ ಸಮಾಜ ಸಂಸ್ಥೆ ಸ್ಥಾಪಿಸಿದರು. ಜಿ ಅಗರ್ಕರ್ 1884ರಲ್ಲಿ ಡೆಕ್ಕನ್ ಎಜುಕೇಷನ್ ಸೊಸೈಟಿ ಸ್ಥಾಪಿಸಿದರು. ಸೈಯದ್ ಅಹಮದ್ ಖಾನ್ 1886ರಲ್ಲಿ ಮೊಹಮ್ಮಡನ್ ಓರಿಯೆಂಟಲ್ ಕಾಲೇಜನ್ನು ಸ್ಥಾಪಿಸಿದರು. ಮಹಾದೇವ್ ಗೋವಿಂದ ರಾನಡೆ 1887ರಲ್ಲಿ ಭಾರತೀಯ ರಾಷ್ಟ್ರೀಯ ಸಮ್ಮೇಳನವನ್ನು ಸ್ಥಾಪಿಸಿದರು. ಶಿವನಾರಾಯಣ್ ಅಗ್ನಿಹೋತ್ರಿ 1887ರಲ್ಲಿ ದೇವ ಸಮಾಜ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು. ಮೌಲಾನಾ ಶಿಬ್ಲಿ ನುಮಾನಿ 1894ರಲ್ಲಿ ನದ್ವತುಲ್ ಉಲಮಾ ಎಂಬ ಸಂಸ್ಥೆ ಸ್ಥಾಪಿಸಿದರು. ಸ್ವಾಮಿ ವಿವೇಕಾನಂದರು 1897ರಲ್ಲಿ ರಾಮಕೃಷ್ಣ ಮಿಷನ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು. ಗೋಪಾಲಕೃಷ್ಣ ಗೋಖಲೆ 1905ರಲ್ಲಿ ಭಾರತೀಯ ಸಮಾಜದ ಸೇವಕರು ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು. ಎನ್ ಜೋಶಿ 1911ರಲ್ಲಿ ಸಮಾಜ ಸೇವಾ ಲೀಗ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು. ಎನ್ ಕುಂಜ್ರು 1914ರಲ್ಲಿ ಸೇವಾ ಸಮಿತಿ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು. ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಗಳು ಎಂಬ ಪಾಠ 10ನೇ ಕ್ಲಾಸಿಗೆ ಬರ್ತದೆ. ಅದರ ವಿಸ್ತೃತ ರೂಪ ಇದು. ಪರೀಕ್ಷೆಗೆ ಸಹಾಯವಾಗಲೆಂದು ನಿಮಗಾಗಿ ಸಂಗ್ರಹಿಸಿಕೊಂಡು ತಂದಿದ್ದೇನೆ. ಉಪಯೋಗವಾಗಲಿ. ಸರ್ವರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.